ಮುದ್ದೆ ತಿಂದ್ರೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ಅಹಂಕಾರನೂ ಕಮ್ಮಿ ಆಗುತ್ತೆ. ಏನಾಯ್ತದ್ಗೆ? ಓ ಹಸ್ಬೆಂಡು ಸರಿಯಾದ ಸಮಯಕ್ಕೆ ಬಂದ್ರಿ. ಸೌಂದರ್ಯ ಮೇಡಮ್ ಒಳ್ಳೆಯವರು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀವಿಷ್ಟಪಟ್ಟು ಅವ್ರಿಗೋಸ್ಕರ ತಂದೆ ಪಿಜ್ಜಾನ ಮನೆ ಕೆಲ್ಸದವ್ರಿಗೆಲ್ಲ ಕೊಡಕ್ಕೆ ಅಂತ ನನ್ನ ಕೈ ಕೊಟ್ರು. ನಾ ಬೇಡ ಅಂತ ಹೇಳ್ದೆ, ಆದ್ರೆ ಇಲ್ಲ ಕೆಲ್ಸದವ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರು. ಇವತ್ತು ನಿಮ್ಮ ಅತ್ತಿಗೆ ಮೇಲೆ ನಂದಿದ್ದ ಅಭಿಮಾನ ತುಂಬಾ ಹೆಚ್ಚಾಯ್ತು. ನಮ್ಮ ಅತ್ತಿಗೆ ಹಾಗೆ, ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಅವ್ರ ಮನ್ಸು ಕರಗೋಗುತ್ತೆ. ಹೌದೌದು. ಇಲ್ಲ ಚಿರು, ಈ ದೀಪ ಹೋಗ್ಲಿ ಬಿಡಿ, ಎಲ್ರೂ ಖುಷಿಯಾಗಿ ತಿಂದ್ರಲ್ಲ, ನನಗೆ ಅದೇ ಸಂತೋಷ. ಅದು ಸರಿ ಅದಕ್ಕೆ, ಬಟ್ ನೀವೇನು ತಿಂತೀರಾ? ಪರವಾಗಿಲ್ಲ, ಇಟ್ಸ್ ಓಕೆ. ಒಂದು ಸ್ವಲ್ಪ ಹೊತ್ತಿಗೆ ನಾನು ಲಂಚ್ ಮಾಡ್ತೀನಿ. ಬೇಕಿದ್ರೆ ಮುದ್ದೆ ಇನ್ನೂ ಇದೆ, ಕೊಡ್ಲಾ? ಅವಶ್ಯಕತೆ ಇಲ್ಲ. ನಾನೇ ನಿಮಗೋಸ್ಕರ ಸ್ಪೆಷಲ್ ಆಗಿ ಪಾಸ್ತಾ ರೆಡಿ ಮಾಡ್ಕೊಡ್ತೀನಿ. ಅದಕ್ಕೆ ರಿಯಲಿ? ಪಾಸ್ತಾ ಇಮ್ಮಿಡಿಯೇಟ್ ಆಗಿ ಆಗ್ಬಿಡುತ್ತಲ್ಲ. ಪಾಸ್ತಾ ಅಂದ್ರೆ ನಿಮಗೆ ಯಾಕೆ ಬೇಕದು? ಅದಕ್ಕೆ ಗಿವ್ ಮಿ 10 minutes, ಫ್ರೆಶ್ ಆಗಿ ಬಂದು ನಿಮಗೆ ಪಾಸ್ತಾ ಮಾಡ್ಕೊಡ್ತೀನಿ. ನೀವೆಲ್ಲ ಏನ್ ನೋಡ್ತೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಅಲ್ಲ ಸೌಂದರ್ಯ, ನಿನ್ ಮುಂದೆನೆ ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳಿದ್ಲು, ಆದ್ರೂ ನೀನ್ ಸುಮ್ಮನೆ ಇದೆಯಲ್ಲ. ಚಿರು ಮುಂದೆ ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ಬೋದಿತ್ತಲ್ವಾ? ನಾನ್ ಹೇಳಕ್ ಹೋದ್ರು ನೀನ್ ತಡ್ದೆ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಮಾಯದ್ ನನ್ ಮುಂದೆ ಅವ್ರು ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋ ಕೈಯಾಲಿ ಇರೋದಕ್ಕೆ. ನಾನ್ ಇವ್ರ ಬಗ್ಗೆ ಸುಳ್ಳು ಹೇಳಿದ್ರು ಹೊಗಳ್ದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ನಿಂತಿದ್ರು. ಹೌದಲ್ವಾ ಮೇಡಮ್? ನನ್ಗೆಲ್ಲ ಅರ್ಥ ಆಗುತ್ತೆ. ಸದ್ಯಕ್ಕೆ ಬಚಾವಾದೆ ಅಂತ ಇಷ್ಟೊಂದು ಖುಷಿ ಪಡಬೇಡ. ಈ ಖುಷಿ ಅದೆಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಅವನ ಮುಂದೆ ನಿನ್ನ ಬಂಡವಾಳನ ಒಂದಿನ ನಾನು ಬಯಲ್ ಮಾಡ್ತೀನಿ, ಆಗ ಅವನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಸದ್ಯಕ್ಕೆ ನಿನಗೆ ಜೀವದಾನ ಕೊಟ್ಟಿದ್ದೀನಿ, ಬದುಕೋ ಹೋಗು. ನಾನು ಸುಮ್ಮನಿದ್ದಕ್ಕೆ ಅದೇನೋ ಮೊಸರು ಹಾಕಿ ಕಿವುಚ್ಕೊಂಡು ತಿಂತೀನಿ ಅಂತ ಹೇಳಿದ್ಯಲ್ಲ, ಹೋಗ್ ತಿನ್ನು. ಚಿಕ್ಕತ್ತೆ, ಪಾಸ್ತಾ ರೆಡಿ ಆದ ತಕ್ಷಣ ನನ್ನ ರೂಮಿಗೆ ತಂದು ಕೊಟ್ಬಿಡಿ. ಸರಿ. ಏಯ್, ನೀನ್ ತುಂಬಾ ಚಾಲಾಕಿ ಇದೆಯಾ ಕಣೆ. ಪಾಪ ಏನು ಗೊತ್ತಿಲ್ಲದೆ ಇರೋ ಮುಗ್ದೆ ಅಂತ ನಾನ್ ಅನ್ಕೊಂಡಿದ್ರೆ ನಿನ್ ಮುಗ್ದೆ ಅಲ್ಲ, ಮುದ್ದೆ ತಿಂದು ಬೆಳ್ದಿರೋ ಗಟ್ವಾಣಿ. ಆಡಕ್ಕೂ ಗೊತ್ತು, ಆಡ್ಸಕ್ಕೂ ಗೊತ್ತು. ನನ್ನನ್ನು ಇಷ್ಟಪಡೋರ್ ಮುಂದೆ ತಗ್ಗಿ ಬಗ್ಗಿ ನಡೀತೀನಿ. ನನ್ನ ಮುಂದೆ ದುರಂಕಾರ ಮೆರೆದ್ರೆ ತಲೆ ಎತ್ತಿ ನಿಲ್ತೀನಿ. ಕಷ್ಟ ಬಂದಾಗ ಕೈ ಮುಗ್ದು ಬೇಡೋಕೆ ಹೇಳ್ಕೊಟ್ಟಿರೋ ಅಪ್ಪ ಅಮ್ಮ ಕಷ್ಟ ಕೊಡೋರ್ ಮುಂದೆ ಕೈ ಎತ್ತೋದು ಹೇಳ್ಕೊಟ್ಟಿದ್ದಾರೆ. ಜಾನು, ಜ್ಯೂಸ್ ಗೀಸ್ ಏನೋ ತರಿಸ್ಲಾ? ಯಾಕೆ ಜಾನು ಹೊಡೆದೆ? ಯಾಕೆ? ಮಾಡಿರೋ ತಪ್ಪು ಅಷ್ಟು ಬೇಗ ಮರ್ತೋಯ್ತಾ? ನೀವೇನ್ ಮಾಡಿದೀರಾ ಅಂತ ಒಂದ್ಸತಿ ನೆನ್ಪು ಮಾಡ್ಕೊಳ್ಳಿ. ಗೊತ್ತಾಯ್ತು, ಶೂಟಿಂಗ್ ಟೈಮಲ್ಲಿ ಮಾತ್ರ ನಾನು ನಿನ್ನ ಮ್ಯಾನೇಜರು, ಮಿಕ್ಕಿದ ಟೈಮಲ್ಲಿ ನಾನು ನಿನ್ನ ಲವರ್ ಅಂತ ಅನ್ಕೊಂಡಿದ್ದೆ. ಇಲ್ಲೂ ನಿನಗೆ ಮರ್ಯಾದೆ ಕೊಡಬೇಕು, ಜಾನುಗಿನು ಅನ್ಬಾರ್ದು ಅಂತ ಇವಾಗಲೇ ಗೊತ್ತಾಯ್ತು. ನಾನ್ ಹೊಡೆದಿದ್ದು ನನ್ನ ಜಾನು ಅಂತ ಕರುದ್ರಿ ಅಂತ ಅಲ್ಲ. ನನ್ನ ಬಗ್ಗೆ ಡೈರೆಕ್ಟರ್ ಹತ್ರ ಯಾಕೆ ಕಂಪ್ಲೇಂಟ್ ಮಾಡಿದ್ರಿ? ನಾನಾ? ಹೌದು. ಜಾನು, ನಾನೇ ಕಂಪ್ಲೇಂಟ್ ಹೇಳು. ನಾನು ಬೇಕು ಅಂತ ಶೂಟಿಂಗಿಗೆ ಲೇಟಾಗಿ ಬರ್ತೀನಿ ಅಂತ ಅಲ್ಲಿರೋರ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮಿಬ್ಬರಲ್ಲೇ ಯಾರೋ ಒಬ್ರು ಹೇಳಿರ್ತೀರ.
ಅದಕ್ಕೆ ಅವ್ರು ನನ್ನ ಅಷ್ಟು ಚೀಪಾಗಿ ಟ್ರೀಟ್ ಮಾಡಿದ್ದು. ಆದರೆ ಅವ್ರು ನನ್ನ ಆ್ಯಕ್ಟಿಂಗ್ ನೋಡಿದ್ಮೇಲೆ ಸುಮ್ಮನಾದ್ರು. ಹೇಳಿ, ಯಾಕೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು? ಪ್ರಾಮಿಸ್ ಜಾನು, ನಾನೇನು ಮಾಡಿಲ್ಲ. ಹಾಗಾದ್ರೆ ನೀವು ಹೇಳಿದ್ರಾ? ಅಯ್ಯಯ್ಯೋ, ಊರಲ್ಲಿರೋ ನನ್ನ ಗಂಡನ ಮೇಲೆ ಆಣೆಗಳು, ನಾನೇನು ಹೇಳಿಲ್ಲಮ್ಮ. ನೀವೇ ಮಾಡಿರೋ ತಪ್ಪನ್ನು ಒಪ್ಕೊಂಡು ಸಾರಿ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಇಬ್ರು ದೂರ ಇಡ್ಬೇಕಾಗತ್ತೆ. ಜಾನು, ಒಬ್ಳೆ ಇದ್ರೆ ಹೀರೋಯಿನ್ ಹೇಗತ್ತೆ ಹೇಳು? ಮಕ್ಕಳಾಗಿದ್ದಾಗ ಮಾತ್ರ ಊಟ ತಿನ್ನಿಸ್ತಾರೆ, ಮಕ್ಳಿಗೆ ಬುದ್ಧಿ ಬಂದ್ಮೇಲೆ ಅವರೇ ತಿಂತಾರೆ. ಅದೇ ಹೊಟ್ಟೆ ಹಸ್ದಾಗ ಕಿತ್ಕೊಂಡು ತಿಂತಾರೆ. ನನ್ನ ದಾರಿ ಹೇಗೆ ಕಂಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್ ಅರವಿಂದ್. ಡೋಂಟ್ ಆಕ್ಟ್ ಟೂ ಸ್ಮಾರ್ಟ್. ಸಾರಿ ಜಾನು, ಸೆಟ್ಟಲ್ಲಿ ಎಲ್ಲರ ಮುಂದೆ ನಾನು ಹೊಡೆದಿದ್ದಕ್ಕೆ ಕೋಪ ಬಂದು ಡೈರೆಕ್ಟರ್ಗೆ ಹಾಕ್ಕೊಟ್ಟಿದ್ದು ನಿಜ. ಆಮೇಲೆ ನಾನು ಮಾಡಿದ ತಪ್ಪು ಅಂತ ಅನಿಸಿ ಡೈರೆಕ್ಟರ್ ಹತ್ರ ಮಾತಾಡಿ ನಿನ್ನ ಹೀರೋಯಿನ್ ಹಾಕ್ಕೊಳ್ಳಿ ಅಂತ ಹೇಳಿದೆ ಜಾನು. ಇಷ್ಟು ದಿನ ಶೂಟಿಂಗಲ್ಲಿ ಮಾತ್ರ ನೀವಿಬ್ರು ನನ್ನ ಅಸಿಸ್ಟೆಂಟ್ ಆಗಿದ್ರಿ. ಇನ್ ಮುಂದೆ ಮನೇಲೂ ನಿಮ್ಮನ್ನ ಅದೇ ಥರ ಟ್ರೀಟ್ ಮಾಡ್ತೀನಿ. ನಿಮ್ಗಳ ಯೋಗ್ಯತೆನೇ ಇಷ್ಟು. ಛೇ, ಏನು ಅರವಿಂದು, ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅಂದಂಗಾಯ್ತು ನಮ್ಮ ಪರಿಸ್ಥಿತಿ. ಇವಳ ಜೊತೆ ಹೆಣ್ಗಾಡ್ದಂಗೆನೆ ಏನು ಮಾಡೋಕ್ಕಾಗಲ್ಲ ಬಿಡು. ಮಾಡಿದುಣ್ಣ ಮಹಾರಾಯ.